ಹೇರ್ ಫಾಲು, ಡ್ಯಾಂಡ್ರಫು, ಕೂದಲು ತುಂಬ ಉದುರುತ್ತಾ ಇದೆ, ನಿಮಗೆ ಕೂದಲೇ ಬರ್ತಾ ಇಲ್ಲ ಅಂದರೆ ಮನೆಯಲ್ಲೇ ಯಾವ ಥರ ಹೋಮ್ ರೆಮಿಡಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ತುಂಬ ಒಳ್ಳೆಯದು ಕೂದಲು ಬರೋದಕ್ಕೂ ಅಷ್ಟೇ. ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ, ಕೂದಲು ಸಾಫ್ಟ್ ಆಗುತ್ತೆ ಈರುಳ್ಳಿನ ಬಳಸೋದ್ರಿಂದ. ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಫಸ್ಟು ಸೈಡೆಲ್ಲ ಕಟ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದ್ಬಿಡಬೇಕು. ಇದರ ರಸ ಮಾತ್ರ ಬಳಸಬೇಕು. ಈರುಳ್ಳಿನ ಹಾಕೊಳ್ಳೋದ್ರಿಂದ ನಿಮ್ಮ ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ, ಹೇರ್ ಫಾಲಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ, ಕೂದಲು ಉದ್ದವಾಗಿ ದಪ್ಪವಾಗಿ ಕೂದಲು ಬರಲು ಸಹಾಯ ಮಾಡುತ್ತೆ. ಇವಾಗ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈರುಳ್ಳಿನ. ನಿಮಗೆ ಕೂದಲು ಜಾಸ್ತಿ ಇದೆ ಮತ್ತು ಹೇರ್ ಫಾಲ್ ಆಗ್ತಿದೆ, ಕಂಟ್ರೋಲ್ ಆಗಬೇಕು ಅಂದಾಗ ಸ್ವಲ್ಪ ಈರುಳ್ಳಿನ ಜಾಸ್ತಿ ತೊಗೊಳ್ಳಿ. ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಾನು 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ, ಹಸಿ ಶುಂಠಿ. ಇದನ್ನು ಕ್ಲೀನಾಗಿ ತೊಳೆದುಬಿಟ್ಟು ಯೂಸ್ ಮಾಡಬೇಕು. ಶುಂಠಿ ಬಳಸೋದ್ರಿಂದ ತಲೆಯಲ್ಲಿ ಇಚ್ಚಿಂಗ್ ಕಡಿಮೆ ಆಗುತ್ತೆ, ಹೇರ್ ಫಾಲಿನ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ, ಒಳ್ಳೆಯ ಒಂದು ಸ್ಟ್ರಾಂಗ್ ಆಗುತ್ತೆ ಬುಡ. ಇವಾಗ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಹೇರ್ ಫಾಲು ತಕ್ಷಣ ಕಡಿಮೆ ಆಗುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ನೋಡಿ ಇವಾಗ ಇದನ್ನು ರುಬ್ಕೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕೋಬಾರ್ದು, ಹಾಗೇ ಶುಂಠಿ ಮತ್ತು ಈರುಳ್ಳಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಈ ಥರ ನೋಡಿ ಕೂದಲು ಉದುರ್ತಾ ಇದೆ, ತಲೆ ಕಾಣ್ತಾ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಬೋದು. ರಸ ಮಾತ್ರ ತಗೊಳ್ತಾ ಇದ್ದೀನಿ. ಒಂದು ವೈಟ್ ಬಟ್ಟೆಯಲ್ಲಿ ಸೋದಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಎಲ್ಲಾದ್ರೂ ಕೂಡ ಸೋದಿಸ್ಕೋಬೋದು, ಇಲ್ಲ ಸ್ಟ್ರೈನರಲ್ಲಾದರೂ ಕೂಡ ನೀವು ಸೋದಿಸ್ಕೋಬೋದು. ಇದನ್ನು ನೀವು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ಬೆಳಗ್ಗೆ ಆದ್ರೂ ಕೂಡ ಹೇರನ್ನ ವಾಶ್ ಮಾಡ್ಕೋಬೋದು. ಇಲ್ಲ ನೀವು ಸ್ನಾನಕ್ಕಿಂತ ಮೊದಲು ಒಂದು 2 ಗಂಟೆ ಮುಂಚೆನೂ ಕೂಡ ನೀವು ಯೂಸ್ ಮಾಡಿಬಿಟ್ಟು ಹೇರ್ನ ವಾಶ್ ಮಾಡ್ಕೋಬೋದು. ಇಲ್ಲ ನಿಮಗೆ ಟೈಮ್ ಇದೆ ಅನ್ನೋರು ನೈಟಲ್ಲಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಬೇಕು ತಲೆಗೆ ಈ ರಸನ ಹಾಕ್ಕೊಂಡು. ಆವಾಗ ಹೇರ್ ಫಾಲ್ನ ಸಮಸ್ಯೆ ಕಡಿಮೆ ಆಗುತ್ತೆ, ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ನಾನು ಲವಂಗನ ತೊಗೊಂಡಿದ್ದೀನಿ. ಲವಂಗ ಬಳಸೋದ್ರಿಂದನೂ ಅಷ್ಟೇ ಕೂದಲಿನ ಬುಡ ಸ್ಟ್ರಾಂಗ್ ಆಗುತ್ತೆ ಮತ್ತು ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ, ತಲೆಯಲ್ಲಿ ಇಚ್ಚಿಂಗ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನಾವು ಲವಂಗನ ಬಳಸೋದ್ರಿಂದ. ಲವಂಗ ಬಳಸೋದ್ರಿಂದ ನಿಮಗೆ ಹೇರ್ ತಕ್ಷಣ ಕಡಿಮೆ ಆಗುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ ಲವಂಗನ ಯೂಸ್ ಮಾಡೋದ್ರಿಂದ. ಇದನ್ನು ಬಳಸೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಲವಂಗನ ಬಳಸಿ ನೋಡಿ, ಟ್ರೈ ಮಾಡಿ ನೋಡಿ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಉದ್ದವಾಗಿ ದಪ್ಪವಾಗಿ ಕಪ್ಪಾಗಿ ಬೆಳೆಯುತ್ತೆ. ನಿಮಗೆ ಕೂದಲು ಬೆಳೀತಾ ಇಲ್ಲ ಅನ್ನೋರು ಇದನ್ನು ಖಂಡಿತವಾಗ್ಲೂ ಯೂಸ್ ಮಾಡಿ, ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಇವಾಗ ನಾನು ಈರುಳ್ಳಿ ರಸನ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಲವಂಗದ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಕುಟ್ಬಿಟ್ಟು ಆದ್ರೂ ಪುಡಿ ಮಾಡ್ಕೋಬೋದು, ಇಲ್ಲ ನೀವು ಮಿಕ್ಸಿ ಜಾರಿಗೆ ಹಾಕೊಂಡಾದ್ರೂ ಪುಡಿ ಮಾಡಿ ಹಾಕೋಬೋದು. ಇದ್ರ ಜೊತೆಗೆ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ. ಜಾಸ್ತಿ ತಲೆಯಲ್ಲಿ ಡ್ಯಾಂಡ್ರಫ್ ಇದೆ, ಕಡಿಮೆನೇ ಆಗ್ತಿಲ್ಲ ಅಂದಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. 1 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆ, 1 ಟೇಬಲ್ ಸ್ಪೂನು ಹರಳೆಣ್ಣೆನ ಕೂಡ ಬಳಸ್ತಾ ಇದ್ದೀನಿ. ಹರಳೆಣ್ಣೆ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ. ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಇದನ್ನು ಡಬಲ್ ಬಾಯ್ಲ್ ಮಾಡಬೇಕು. ಫಸ್ಟೇ ಹಾಗೇ ನೀವು ಬಿಸಿ ಮಾಡ್ಕೋಬಾರ್ದು. ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ನೀರು ಸ್ವಲ್ಪ ಬಿಸಿ ಆದಮೇಲೆ ಈ ಹೇರ್ ಸಿರಮ್ನ ಬಿಸಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಹೇರ್ ಫಾಲಿನ ಸಮಸ್ಯೆ ಕಡಿಮೆ ಆಗುತ್ತೆ, ಡ್ಯಾಂಡ್ರಫಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇದನ್ನು ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಬಿಸಿ ಆಗಬೇಕು. ತುಂಬ ಜಾಸ್ತಿಯಾಗಿ ಓವರಾಗಿ ಬಿಸಿ ಮಾಡ್ಕೋಬೇಕು ಅಂತನಿಲ್ಲ, ಉಗುರು ಬೆಚ್ಚಗೆ ಆದರೆ ಸಾಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಲಿಕ್ವಿಡ್ ಕೂಡ ಬಿಸಿ ಆಗ್ತಾ ಬರುತ್ತೆ. ಈ ಥರ ಬಳಸಿ ನೋಡಿ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ನಿಮಗೆ 1 ತಿಂಗಳಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಇದನ್ನು 12 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇವಾಗ ನೋಡಿ ಚೆನ್ನಾಗಿ ಬಿಸಿ ಆಗಿದೆ. ಚೆನ್ನಾಗಿ ಲಿಕ್ವಿಡ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಎಣ್ಣೆ ಜೊತೆ ಈರುಳ್ಳಿ ರಸ ಮತ್ತು ಶುಂಠಿ ರಸ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಬಿಸಿ ಆದಮೇಲೆ ಮತ್ತೆ ಒಂದ್ಸರಿ ತಿರುಗಿಸ್ಕೊಂಡು ನೀಟಾಗಿ ತಿರ್ಸ್ಕೋಬೇಕು. ನಾನು ಕೂದಲಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನ ನೀವು ಬುಡಕ್ಕೆ ಹಚ್ಚಬೇಕು. ಚೆನ್ನಾಗಿ ಬುಡಕ್ಕೆ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಹೇರ್‌ನ ಮಸಾಜ್ ಮಾಡಬೇಕು. ಆವಾಗಲೇ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯೋದು. ಹೇರ್ ಫಾಲ್ ತಕ್ಷಣ ಕಡಿಮೆ ಆಗುತ್ತೆ. ಏನು ಕೂದಲು ಉದುರುವ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ. ಕ್ಲೀನಾಗಿ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. ಇದನ್ನ ವಾರದಲ್ಲಿ 2 ಸರಿ ಮಾಡೋದ್ರಿಂದ ಹೇರ್ ಫಾಲ್‌ನ ಸಮಸ್ಯೆ ತಕ್ಷಣ ಕಡಿಮೆ ಆಗುತ್ತೆ. ನೀವು ನೈಟ್ ಕೂಡ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡ್ಕೋಬೋದು. ಇಲ್ಲ ನಿಮಗೆ ಟೈಮ್ ಇಲ್ಲ ಅನ್ನೋರು ಸ್ನಾನಕ್ಕಿಂತ ಮೊದಲು 1 ಗಂಟೆ ಮುಂಚೆ ಅಪ್ಲೈ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಡ್ಯಾಂಡ್ರಫಿನ ಸಮಸ್ಯೆ ಕಡಿಮೆ ಆಗುತ್ತೆ. ಕೂದಲು ಉದ್ದವಾಗಿ ದಪ್ಪವಾಗಿ ತಿಕ್ಕಾಗಿ ಬೆಳೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.